ಹೋಗಿಲ್ಲ. ಮತ್ತೊಂದು ಕಡೆ ಬಂಗಾರಪೇಟೆಯಲ್ಲಿ ತಹಶೀಲ್ದಾರ್ ಕುರ್ಚಿ ಕಿತ್ತಾಟ ನಡೆದಿದೆ. ಇದೇ ತರ ಇನ್ನೊಂದು ಕುರ್ಚಿ ಕಿತ್ತಾಟ ಅಧಿಕಾರಿಗಳದ್ದು ಬಂಗಾರಪೇಟೆಯಲ್ಲಿ. ತಹಶೀಲ್ದಾರ್ ವೆಂಕಟೇಶಪ್ಪ ಹಾಗೂ ಸುಜಾತ ನಡುವೆ ಕುರ್ಚಿ ಕಿತ್ತಾಟ ನಡೆದಿದೆ. ಡಿಸೆಂಬರ್ 31ನೇ ತಾರೀಕು ವರ್ಗಾವಣೆ ಆಗಿದ್ರು ವೆಂಕಟೇಶಪ್ಪ. ವರ್ಗಾವಣೆಯಾದ ಸ್ಥಳಕ್ಕೆ ಅವ್ರು ಹೋಗಲಿಲ್ಲ, ಅವರ ಸ್ಥಳಕ್ಕೆ ಸುಜಾತ ಅನ್ನೋರು ಬಂದಿದ್ದಾರೆ. ಸೊ ಅವರಿಗೆ ಈ ವೆಂಕಟೇಶಪ್ಪ ಅವರು ಸ್ಥಳ ಬಿಟ್ಕೊಡ್ತಾ ಇಲ್ಲ ಅಂತ ವರ್ಗಾವಣೆಗೆ ತಡೆಯಾಜ್ಞೆ ತಂದು ವೆಂಕಟೇಶಪ್ಪ ಅವರು ಕೆಲಸಕ್ಕೆ ಹಾಜರಾಗಿದ್ದಾರೆ. ಹಾಗಾಗಿ ಅಲ್ಲಿ ಒಂದೇ ಕುರ್ಚಿ ಇರುವಂಥದ್ದು ಆ ಒಂದು ಹುದ್ದೆಗೆ. ಸೊ ಇದು ಅಧಿಕಾರಿಗಳ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಿದೆ. ಬಂಗಾರಪೇಟೆ ತಹಶೀಲ್ದಾರ್ ಕುರ್ಚಿಗಾಗಿ ಕಿತ್ತಾಟ ನಡೆದಿದೆ. ಬಂಗಾರಪೇಟೆಗೆ ತಹಶೀಲ್ದಾರ್ ಆಗಿ ಸುಜಾತ ಅವರು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು. ಆದೇಶದ ವಿರುದ್ಧ ನಾನು ಮೊನ್ನೆ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ. ಕೋರ್ಟ್ ಆದೇಶದಂತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಮುಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಹೋಗಿಲ್ಲ. ಮತ್ತೊಂದು ಕಡೆ ಬಂಗಾರಪೇಟೆಯಲ್ಲಿ ತಹಶೀಲ್ದಾರ್ ಕುರ್ಚಿ ಕಿತ್ತಾಟ ನಡೆದಿದೆ. ಇದೇ ತರ ಇನ್ನೊಂದು ಕುರ್ಚಿ ಕಿತ್ತಾಟ ಅಧಿಕಾರಿಗಳದ್ದು ಬಂಗಾರಪೇಟೆಯಲ್ಲಿ. ತಹಶೀಲ್ದಾರ್ ವೆಂಕಟೇಶಪ್ಪ ಹಾಗೂ ಸುಜಾತ ನಡುವೆ ಕುರ್ಚಿ ಕಿತ್ತಾಟ ನಡೆದಿದೆ. ಡಿಸೆಂಬರ್ 31ನೇ ತಾರೀಕು ವರ್ಗಾವಣೆ ಆಗಿದ್ರು ವೆಂಕಟೇಶಪ್ಪ. ವರ್ಗಾವಣೆಯಾದ ಸ್ಥಳಕ್ಕೆ ಅವ್ರು ಹೋಗಲಿಲ್ಲ, ಅವರ ಸ್ಥಳಕ್ಕೆ ಸುಜಾತ ಅನ್ನೋರು ಬಂದಿದ್ದಾರೆ. ಸೊ ಅವರಿಗೆ ಈ ವೆಂಕಟೇಶಪ್ಪ ಅವರು ಸ್ಥಳ ಬಿಟ್ಕೊಡ್ತಾ ಇಲ್ಲ ಅಂತ ವರ್ಗಾವಣೆಗೆ ತಡೆಯಾಜ್ಞೆ ತಂದು ವೆಂಕಟೇಶಪ್ಪ ಅವರು ಕೆಲಸಕ್ಕೆ ಹಾಜರಾಗಿದ್ದಾರೆ. ಹಾಗಾಗಿ ಅಲ್ಲಿ ಒಂದೇ ಕುರ್ಚಿ ಇರುವಂಥದ್ದು ಆ ಒಂದು ಹುದ್ದೆಗೆ. ಸೊ ಇದು ಅಧಿಕಾರಿಗಳ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಿದೆ. ಬಂಗಾರಪೇಟೆ ತಹಶೀಲ್ದಾರ್ ಕುರ್ಚಿಗಾಗಿ ಕಿತ್ತಾಟ ನಡೆದಿದೆ. ಬಂಗಾರಪೇಟೆಗೆ ತಹಶೀಲ್ದಾರ್ ಆಗಿ ಸುಜಾತ ಅವರು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು. ಆದೇಶದ ವಿರುದ್ಧ ನಾನು ಮೊನ್ನೆ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ. ಕೋರ್ಟ್ ಆದೇಶದಂತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಮುಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಹೋಗಿಲ್ಲ. ಮತ್ತೊಂದು ಕಡೆ ಬಂಗಾರಪೇಟೆಯಲ್ಲಿ ತಹಶೀಲ್ದಾರ್ ಕುರ್ಚಿ ಕಿತ್ತಾಟ ನಡೆದಿದೆ. ಇದೇ ತರ ಇನ್ನೊಂದು ಕುರ್ಚಿ ಕಿತ್ತಾಟ ಅಧಿಕಾರಿಗಳದ್ದು ಬಂಗಾರಪೇಟೆಯಲ್ಲಿ. ತಹಶೀಲ್ದಾರ್ ವೆಂಕಟೇಶಪ್ಪ ಹಾಗೂ ಸುಜಾತ ನಡುವೆ ಕುರ್ಚಿ ಕಿತ್ತಾಟ ನಡೆದಿದೆ. ಡಿಸೆಂಬರ್ 31ನೇ ತಾರೀಕು ವರ್ಗಾವಣೆ ಆಗಿದ್ರು ವೆಂಕಟೇಶಪ್ಪ. ವರ್ಗಾವಣೆಯಾದ ಸ್ಥಳಕ್ಕೆ ಅವ್ರು ಹೋಗಲಿಲ್ಲ, ಅವರ ಸ್ಥಳಕ್ಕೆ ಸುಜಾತ ಅನ್ನೋರು ಬಂದಿದ್ದಾರೆ. ಸೊ ಅವರಿಗೆ ಈ ವೆಂಕಟೇಶಪ್ಪ ಅವರು ಸ್ಥಳ ಬಿಟ್ಕೊಡ್ತಾ ಇಲ್ಲ ಅಂತ ವರ್ಗಾವಣೆಗೆ ತಡೆಯಾಜ್ಞೆ ತಂದು ವೆಂಕಟೇಶಪ್ಪ ಅವರು ಕೆಲಸಕ್ಕೆ ಹಾಜರಾಗಿದ್ದಾರೆ. ಹಾಗಾಗಿ ಅಲ್ಲಿ ಒಂದೇ ಕುರ್ಚಿ ಇರುವಂಥದ್ದು ಆ ಒಂದು ಹುದ್ದೆಗೆ. ಸೊ ಇದು ಅಧಿಕಾರಿಗಳ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಿದೆ. ಬಂಗಾರಪೇಟೆ ತಹಶೀಲ್ದಾರ್ ಕುರ್ಚಿಗಾಗಿ ಕಿತ್ತಾಟ ನಡೆದಿದೆ. ಬಂಗಾರಪೇಟೆಗೆ ತಹಶೀಲ್ದಾರ್ ಆಗಿ ಸುಜಾತ ಅವರು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು. ಆದೇಶದ ವಿರುದ್ಧ ನಾನು ಮೊನ್ನೆ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ. ಕೋರ್ಟ್ ಆದೇಶದಂತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಮುಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಹೋಗಿಲ್ಲ. ಮತ್ತೊಂದು ಕಡೆ ಬಂಗಾರಪೇಟೆಯಲ್ಲಿ ತಹಶೀಲ್ದಾರ್ ಕುರ್ಚಿ ಕಿತ್ತಾಟ ನಡೆದಿದೆ. ಇದೇ ತರ ಇನ್ನೊಂದು ಕುರ್ಚಿ ಕಿತ್ತಾಟ ಅಧಿಕಾರಿಗಳದ್ದು ಬಂಗಾರಪೇಟೆಯಲ್ಲಿ. ತಹಶೀಲ್ದಾರ್ ವೆಂಕಟೇಶಪ್ಪ ಹಾಗೂ ಸುಜಾತ ನಡುವೆ ಕುರ್ಚಿ ಕಿತ್ತಾಟ ನಡೆದಿದೆ. ಡಿಸೆಂಬರ್ 31ನೇ ತಾರೀಕು ವರ್ಗಾವಣೆ ಆಗಿದ್ರು ವೆಂಕಟೇಶಪ್ಪ. ವರ್ಗಾವಣೆಯಾದ ಸ್ಥಳಕ್ಕೆ ಅವ್ರು ಹೋಗಲಿಲ್ಲ, ಅವರ ಸ್ಥಳಕ್ಕೆ ಸುಜಾತ ಅನ್ನೋರು ಬಂದಿದ್ದಾರೆ. ಸೊ ಅವರಿಗೆ ಈ ವೆಂಕಟೇಶಪ್ಪ ಅವರು ಸ್ಥಳ ಬಿಟ್ಕೊಡ್ತಾ ಇಲ್ಲ ಅಂತ ವರ್ಗಾವಣೆಗೆ ತಡೆಯಾಜ್ಞೆ ತಂದು ವೆಂಕಟೇಶಪ್ಪ ಅವರು ಕೆಲಸಕ್ಕೆ ಹಾಜರಾಗಿದ್ದಾರೆ. ಹಾಗಾಗಿ ಅಲ್ಲಿ ಒಂದೇ ಕುರ್ಚಿ ಇರುವಂಥದ್ದು ಆ ಒಂದು ಹುದ್ದೆಗೆ. ಸೊ ಇದು ಅಧಿಕಾರಿಗಳ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಿದೆ. ಬಂಗಾರಪೇಟೆ ತಹಶೀಲ್ದಾರ್ ಕುರ್ಚಿಗಾಗಿ ಕಿತ್ತಾಟ ನಡೆದಿದೆ. ಬಂಗಾರಪೇಟೆಗೆ ತಹಶೀಲ್ದಾರ್ ಆಗಿ ಸುಜಾತ ಅವರು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು. ಆದೇಶದ ವಿರುದ್ಧ ನಾನು ಮೊನ್ನೆ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ
ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ. ಕೋರ್ಟ್ ಆದೇಶದಂತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಮುಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಹೋಗಿಲ್ಲ. ಮತ್ತೊಂದು ಕಡೆ ಬಂಗಾರಪೇಟೆಯಲ್ಲಿ ತಹಶೀಲ್ದಾರ್ ಕುರ್ಚಿ ಕಿತ್ತಾಟ ನಡೆದಿದೆ. ಇದೇ ತರ ಇನ್ನೊಂದು ಕುರ್ಚಿ ಕಿತ್ತಾಟ ಅಧಿಕಾರಿಗಳದ್ದು ಬಂಗಾರಪೇಟೆಯಲ್ಲಿ. ತಹಶೀಲ್ದಾರ್ ವೆಂಕಟೇಶಪ್ಪ ಹಾಗೂ ಸುಜಾತ ನಡುವೆ ಕುರ್ಚಿ ಕಿತ್ತಾಟ ನಡೆದಿದೆ. ಡಿಸೆಂಬರ್ 31ನೇ ತಾರೀಕು ವರ್ಗಾವಣೆ ಆಗಿದ್ರು ವೆಂಕಟೇಶಪ್ಪ. ವರ್ಗಾವಣೆಯಾದ ಸ್ಥಳಕ್ಕೆ ಅವ್ರು ಹೋಗಲಿಲ್ಲ, ಅವರ ಸ್ಥಳಕ್ಕೆ ಸುಜಾತ ಅನ್ನೋರು ಬಂದಿದ್ದಾರೆ. ಸೊ ಅವರಿಗೆ ಈ ವೆಂಕಟೇಶಪ್ಪ ಅವರು ಸ್ಥಳ ಬಿಟ್ಕೊಡ್ತಾ ಇಲ್ಲ ಅಂತ ವರ್ಗಾವಣೆಗೆ ತಡೆಯಾಜ್ಞೆ ತಂದು ವೆಂಕಟೇಶಪ್ಪ ಅವರು ಕೆಲಸಕ್ಕೆ ಹಾಜರಾಗಿದ್ದಾರೆ. ಹಾಗಾಗಿ ಅಲ್ಲಿ ಒಂದೇ ಕುರ್ಚಿ ಇರುವಂಥದ್ದು ಆ ಒಂದು ಹುದ್ದೆಗೆ. ಸೊ ಇದು ಅಧಿಕಾರಿಗಳ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಿದೆ. ಬಂಗಾರಪೇಟೆ ತಹಶೀಲ್ದಾರ್ ಕುರ್ಚಿಗಾಗಿ ಕಿತ್ತಾಟ ನಡೆದಿದೆ. ಬಂಗಾರಪೇಟೆಗೆ ತಹಶೀಲ್ದಾರ್ ಆಗಿ ಸುಜಾತ ಅವರು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು. ಆದೇಶದ ವಿರುದ್ಧ ನಾನು ಮೊನ್ನೆ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ. ಕೋರ್ಟ್ ಆದೇಶದಂತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಮುಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಹೋಗಿಲ್ಲ. ಮತ್ತೊಂದು ಕಡೆ ಬಂಗಾರಪೇಟೆಯಲ್ಲಿ ತಹಶೀಲ್ದಾರ್ ಕುರ್ಚಿ ಕಿತ್ತಾಟ ನಡೆದಿದೆ. ಇದೇ ತರ ಇನ್ನೊಂದು ಕುರ್ಚಿ ಕಿತ್ತಾಟ ಅಧಿಕಾರಿಗಳದ್ದು ಬಂಗಾರಪೇಟೆಯಲ್ಲಿ. ತಹಶೀಲ್ದಾರ್ ವೆಂಕಟೇಶಪ್ಪ ಹಾಗೂ ಸುಜಾತ ನಡುವೆ ಕುರ್ಚಿ ಕಿತ್ತಾಟ ನಡೆದಿದೆ. ಡಿಸೆಂಬರ್ 31ನೇ ತಾರೀಕು ವರ್ಗಾವಣೆ ಆಗಿದ್ರು ವೆಂಕಟೇಶಪ್ಪ. ವರ್ಗಾವಣೆಯಾದ ಸ್ಥಳಕ್ಕೆ ಅವ್ರು ಹೋಗಲಿಲ್ಲ, ಅವರ ಸ್ಥಳಕ್ಕೆ ಸುಜಾತ ಅನ್ನೋರು ಬಂದಿದ್ದಾರೆ. ಸೊ ಅವರಿಗೆ ಈ ವೆಂಕಟೇಶಪ್ಪ ಅವರು ಸ್ಥಳ ಬಿಟ್ಕೊಡ್ತಾ ಇಲ್ಲ ಅಂತ ವರ್ಗಾವಣೆಗೆ ತಡೆಯಾಜ್ಞೆ ತಂದು ವೆಂಕಟೇಶಪ್ಪ ಅವರು ಕೆಲಸಕ್ಕೆ ಹಾಜರಾಗಿದ್ದಾರೆ. ಹಾಗಾಗಿ ಅಲ್ಲಿ ಒಂದೇ ಕುರ್ಚಿ ಇರುವಂಥದ್ದು ಆ ಒಂದು ಹುದ್ದೆಗೆ. ಸೊ ಇದು ಅಧಿಕಾರಿಗಳ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಿದೆ. ಬಂಗಾರಪೇಟೆ ತಹಶೀಲ್ದಾರ್ ಕುರ್ಚಿಗಾಗಿ ಕಿತ್ತಾಟ ನಡೆದಿದೆ. ಬಂಗಾರಪೇಟೆಗೆ ತಹಶೀಲ್ದಾರ್ ಆಗಿ ಸುಜಾತ ಅವರು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು. ಆದೇಶದ ವಿರುದ್ಧ ನಾನು ಮೊನ್ನೆ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ. ಕೋರ್ಟ್ ಆದೇಶದಂತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಮುಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಹೋಗಿಲ್ಲ. ಮತ್ತೊಂದು ಕಡೆ ಬಂಗಾರಪೇಟೆಯಲ್ಲಿ ತಹಶೀಲ್ದಾರ್ ಕುರ್ಚಿ ಕಿತ್ತಾಟ ನಡೆದಿದೆ. ಇದೇ ತರ ಇನ್ನೊಂದು ಕುರ್ಚಿ ಕಿತ್ತಾಟ ಅಧಿಕಾರಿಗಳದ್ದು ಬಂಗಾರಪೇಟೆಯಲ್ಲಿ. ತಹಶೀಲ್ದಾರ್ ವೆಂಕಟೇಶಪ್ಪ ಹಾಗೂ ಸುಜಾತ ನಡುವೆ ಕುರ್ಚಿ ಕಿತ್ತಾಟ ನಡೆದಿದೆ. ಡಿಸೆಂಬರ್ 31ನೇ ತಾರೀಕು ವರ್ಗಾವಣೆ ಆಗಿದ್ರು ವೆಂಕಟೇಶಪ್ಪ. ವರ್ಗಾವಣೆಯಾದ ಸ್ಥಳಕ್ಕೆ ಅವ್ರು ಹೋಗಲಿಲ್ಲ, ಅವರ ಸ್ಥಳಕ್ಕೆ ಸುಜಾತ ಅನ್ನೋರು ಬಂದಿದ್ದಾರೆ. ಸೊ ಅವರಿಗೆ ಈ ವೆಂಕಟೇಶಪ್ಪ ಅವರು ಸ್ಥಳ ಬಿಟ್ಕೊಡ್ತಾ ಇಲ್ಲ ಅಂತ ವರ್ಗಾವಣೆಗೆ ತಡೆಯಾಜ್ಞೆ ತಂದು ವೆಂಕಟೇಶಪ್ಪ ಅವರು ಕೆಲಸಕ್ಕೆ ಹಾಜರಾಗಿದ್ದಾರೆ. ಹಾಗಾಗಿ ಅಲ್ಲಿ ಒಂದೇ ಕುರ್ಚಿ ಇರುವಂಥದ್ದು ಆ ಒಂದು ಹುದ್ದೆಗೆ. ಸೊ ಇದು ಅಧಿಕಾರಿಗಳ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಿದೆ. ಬಂಗಾರಪೇಟೆ ತಹಶೀಲ್ದಾರ್ ಕುರ್ಚಿಗಾಗಿ ಕಿತ್ತಾಟ ನಡೆದಿದೆ. ಬಂಗಾರಪೇಟೆಗೆ ತಹಶೀಲ್ದಾರ್ ಆಗಿ ಸುಜಾತ ಅವರು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು. ಆದೇಶದ ವಿರುದ್ಧ ನಾನು ಮೊನ್ನೆ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ. ಕೋರ್ಟ್ ಆದೇಶದಂತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಮುಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಹೋಗಿಲ್ಲ. ಮತ್ತೊಂದು ಕಡೆ ಬಂಗಾರಪೇಟೆಯಲ್ಲಿ ತಹಶೀಲ್ದಾರ್ ಕುರ್ಚಿ ಕಿತ್ತಾಟ ನಡೆದಿದೆ. ಇದೇ ತರ ಇನ್ನೊಂದು ಕುರ್ಚಿ ಕಿತ್ತಾಟ ಅಧಿಕಾರಿಗಳದ್ದು ಬಂಗಾರಪೇಟೆಯಲ್ಲಿ. ತಹಶೀಲ್ದಾರ್ ವೆಂಕಟೇಶಪ್ಪ ಹಾಗೂ ಸುಜಾತ